Welcome back to my YouTube channel PSRCS tutorial. So ಈ ಒಂದು ವಿಡಿಯೋ ಪ್ರಾಕ್ಟಿಕಲ್ ಸೆಷನ್ಗೆ ರಿಲೇಟೆಡ್ ಆಗಿರುತ್ತದೆ. ಹಾಗೆ ಈ ಪ್ರಾಕ್ಟಿಕಲ್ ಸೆಷನಲ್ಲಿ ಪ್ರೋಗ್ರಾಮ್ ನಂಬರ್ 5 ಕೌಂಟಿಂಗ್ ನಂಬರ್ ಆಫ್ ಲೈನ್ಸ್ ವರ್ಡ್ಸ್ ಅಂಡ್ ಕ್ಯಾರೆಕ್ಟರ್ಸ್ ಇನ್ ಎ ಫೈಲ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಪ್ರೋಗ್ರಾಮು ಚಾಪ್ಟರ್ ನಂಬರ್ 2 ಅಂದರೆ ಫೈಲ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ಬಗ್ಗೆ ರಿಲೇಟೆಡ್ ಆಗಿರುವಂಥದ್ದು. ಸೊ ಪ್ರೋಗ್ರಾಮ್ ನೇಮ್ ನೋಡಿ, ರೈಟ್ ಎ ಪೈಥಾನ್ code to count the number of lines, number of words and number of characters in a text file. ಒಂದು ಟೆಕ್ಸ್ಟ್ ಫೈಲಲ್ಲಿ ನಾವೇನು ಇನ್ಫಾರ್ಮೇಷನ್ ಬರೆದಿರ್ತೀವಿ ಟೆಕ್ಸ್ಟ್ ಫಾರ್ಮ್ಯಾಟಲ್ಲಿ, ಅದರಲ್ಲಿ ಎಷ್ಟು ವರ್ಡ್ಸ್ ಇದೆ ಮತ್ತು ಎಷ್ಟು ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇದೆ, ಎಷ್ಟು ಲೈನ್ ಇದೆ ಅಂತ ಕೌಂಟ್ ಮಾಡಲಿಕ್ಕೆ ನಾವು ಒಂದು ಪ್ರೋಗ್ರಾಮನ್ನು ಬರಿತಾ ಇದ್ದೀವಿ. ಸೊ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ನೋ ವಾಟ್ ಈಸ್ ಫೈಲ್. ಫೈಲ್ ಅಂದರೆ ಏನು? ಸೊ ಒಂದು ಇನ್ಫಾರ್ಮೇಷನ್ ಏನು ಬರೆದಿದ್ದೀವಿ ಅದನ್ನು ಒಂದು ಜಾಗದಲ್ಲಿ ಸ್ಟೋರ್ ಮಾಡಲಿಕ್ಕೆ, ಡಿಜಿಟಲಿ ನಾವು ಸ್ಟೋರ್ ಮಾಡಲಿಕ್ಕೆ ಮತ್ತು ಪರ್ಮನೆಂಟಾಗಿ ಸ್ಟೋರ್ ಮಾಡಲಿಕ್ಕೆ, ನಮಗೆ ಬೇಕಾದಾಗ ಇನ್ಫಾರ್ಮೇಷನ್ ಸ್ಟೋರ್ ಮಾಡಿದಂಥ ಇನ್ಫಾರ್ಮೇಷನ್ನ ಆಕ್ಸೆಸ್ ಮಾಡಲಿಕ್ಕೆ ಬಳಸ್ತಾ ಇರುವಂಥ ಒಂದು ಸ್ಟೋರೇಜ್ ಯೂನಿಟನ್ನು ನಾವು ಫೈಲ್ ಅಂತ ಹೇಳಿ ಕರಿತಾ ಇದ್ದೀವಿ. ಸೊ ಇನ್ಫಾರ್ಮೇಷನ್ನ ಫೈಲ್ ಮಾಡಬೇಕು ಅಂದರೆ ಫಸ್ಟು ನಾವೇನು ಮಾಡಬೇಕು, ಇನ್ಫಾರ್ಮೇಷನ್ನ ಕ್ರಿಯೇಟ್ ಮಾಡಿರಬೇಕು. ಸೊ ಇನ್ಫಾರ್ಮೇಷನ್ ಕ್ರಿಯೇಟ್ ಮಾಡಲಿಕ್ಕೆ ನಾವು ಈ ಒಂದು ಚಾಪ್ಟರ್ ನಂಬರ್ 2 ಏನಿದೆ ಫೈಲ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್, ಅದರಲ್ಲಿ 2 ಮೆಥಡನ್ನು ಬಳಸ್ತಾ ಇದ್ದೀವಿ. ಯೂಸಿಂಗ್ 2 ಮೆಥಡ್, ಒನ್ ಈಸ್ ಓಪನ್ ಫಂಕ್ಷನ್ ಆ್ಯಂಡ್ ಅನದರ್ ಒನ್ ಈಸ್ ದ ವಿತ್ ಓಪನ್ ಫಂಕ್ಷನ್. ಓಪನ್ ಫಂಕ್ಷನ್ನ ಕ್ರಿಯೇಟ್ ಮಾಡಿ ನಾವು ಟೆಕ್ಸ್ಟ್ ಫೈಲನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಮೆಥಡ್ ಬಂದು ವಿತ್ ಓಪನ್ ಫಂಕ್ಷನ್ನ ಬಳಸ್ತಾ ಇದ್ದೀವಿ. ಸೊ ಏನು ಓಪನ್ ಫಂಕ್ಷನಿಗೂ ಮತ್ತು ವಿತ್ ಓಪನ್ ಫಂಕ್ಷನಿಗೂ ಡಿಫ್ರೆನ್ಸ್ ಅಂದರೆ, ಓಪನ್ ಫಂಕ್ಷನಲ್ಲಿ ನಾವು ಕ್ರಿಯೇಟ್ ಮಾಡಿದಂಥ ಫೈಲನ್ನ ಕ್ಲೋಸ್ ಮಾಡಬೇಕು ಅಂದರೆ ಎಗೇನ್ ಕ್ಲೋಸ್ ಫಂಕ್ಷನ್ ಅನ್ನೋದನ್ನು ಬಳಸಬೇಕು. ಆದರೆ ವಿತ್ ಓಪನ್ ಫಂಕ್ಷನನ್ನು ಬಳಸಿ ನಾವೇನಾದರೂ ಫೈಲನ್ನು ಓಪನ್ ಮಾಡಿದರೆ, ಕ್ರಿಯೇಟ್ ಮಾಡಿದರೆ, ನಾವು ಆಟೋಮ್ಯಾಟಿಕ್ಕಾಗಿ ಫೈಲ್ ಏನಾಗುತ್ತೆ, ಕ್ಲೋಸ್ ಆಗುತ್ತೆ. ಆದರೆ ಇಲ್ಲಿ ಯಾವುದೇ ರೀತಿ ಕ್ಲೋಸ್ ಫಂಕ್ಷನನ್ನು ಬಳಸೋದಿಲ್ಲ ಯಾವುದರಲ್ಲಿ, ವಿತ್ ಓಪನ್ ಫಂಕ್ಷನಲ್ಲಿ. ಆದರೆ ಓಪನ್ ಫಂಕ್ಷನಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಕ್ಲೋಸ್ ಫಂಕ್ಷನನ್ನು ಬಳಸಿ ಓಪನ್ ಮಾಡಿರುವಂಥ ಫೈಲನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಓಪನ್ ಫಂಕ್ಷನ್ ಅಂದರೆ, ಓಪನ್ ಫಂಕ್ಷನ್ ಮಾಡಿದ ತಕ್ಷಣ ಫೈಲ್ನ ಕಂಟೆಂಟ್ ಕ್ರಿಯೇಟ್ ಮಾಡ್ತೀವಾ ಅಂದರೆ ನೋ. ಯೂಸಿಂಗ್ ದ ಓಪನ್ ಫಂಕ್ಷನ್ ವಿ ಯೂಸ್ ಆಕ್ಸೆಸ್ ಮೋಡ್ಸ್ಗಳನ್ನು ಬಳಸಿ ಓಪನ್ ಮಾಡಿದಂಥ ಫೈಲಲ್ಲಿ ಏನು ವರ್ಕ್ ಆಗಬೇಕು, ನಾವು ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡಬೇಕಾ, ಇನ್ಫಾರ್ಮೇಷನ್ ರೀಡ್ ಮಾಡಬೇಕಾ, ಇನ್ಫಾರ್ಮೇಷನ್ ರೈಟ್ ಮಾಡಬೇಕಾ ಅಂತೇಳಿ ವಿ ಹ್ಯಾವ್ ಡಿಫ್ರೆಂಟ್ ಆಕ್ಸೆಸ್ ಮೋಡ್ಸ್ ಅಲ್ವಾ. ಸೊ ಆಕ್ಸೆಸ್ ಮೋಡ್ಸನ್ನು ಬಳಸಿದಾಗ ಫೈಲ್ ನೇಮಿನ ಜೊತೆಗೆ ಯಾವ ಫೈಲ್ ನೇಮನ್ನು ಬಳಸಿರ್ತೀವೋ ಆ ಫೈಲ್ ಏನಾಗುತ್ತೆ, ಓಪನ್ ಆಗುತ್ತೆ. ಜೊತೆಗೆ ಅಲ್ಲಿ ಏನು ವರ್ಕ್ ಆಗಬೇಕು ಅಂತ ಆಕ್ಸೆಸ್ ಮೋಡಲ್ಲಿ ಬಳಸಿರ್ತೀವೋ ಆ ವರ್ಕು ಅಲ್ಲಿ ಏನಾಗ್ತದೆ, ಆಗ್ತದೆ. ಸೊ ಈ ಒಂದು ಫಂಕ್ಷನನ್ನು, ಈ ಒಂದು ಪ್ರೋಗ್ರಾಮ್ ಮಾಡಲಿಕ್ಕೆ 2 ಮೆಥಡನ್ನು ಬಳಸಿದರೆ, ಓಪನ್ ಫಂಕ್ಷನ್ ಮತ್ತು ವಿತ್ ಓಪನ್ ಫಂಕ್ಷನ್. ಅದನ್ನು ಸಿಂಟ್ಯಾಕ್ಸನ್ನು ನೀವು ನೋಡೋದಾದರೆ, ಫೈಲ್ ಆಬ್ಜೆಕ್ಟ್ ಇಸ್ ಈಕ್ವಲ್ ಟು ಓಪನ್ ಫಂಕ್ಷನ್ ಫೈಲ್ ನೇಮ್ ಆಕ್ಸೆಸ್ ಮೋಡ್. ಫೈಲ್ ಆಬ್ಜೆಕ್ಟ್ ಅಂದರೆ ಒಂದು ವೇರಿಯಬಲನ್ನು ರೆಪ್ರೆಸೆಂಟ್ ಮಾಡುವಂಥದ್ದು. ಓಪನ್ ಫಂಕ್ಷನ್ ಒಂದು ಫೈಲ್ ನೇಮನ್ನು ಕೊಡ್ತಾ ಇದ್ದೀವಿ ಮತ್ತು ಆ ಫೈಲ್ ಓಪನ್ ಆಗ್ತಿರೋ ಪರ್ಪಸ್ ಏನೋದಕ್ಕೆ ಆಕ್ಸೆಸ್ ಮೋಡನ್ನು ಕೊಡ್ತಾ ಇದ್ದೀವಿ. ಆರ್ ಅಂದರೆ ರೀಡ್ ಮೋಡ್ ಅಂತ ಕರಿತೀವಿ, ಡಬ್ಲ್ಯೂ ಅಂದರೆ ರೈಟ್ ಮೋಡ್ ಅಂತ ಕರಿತಾ ಇದ್ದೀವಿ. ಸೊ ಇನ್ನು ಅದೇ ರೀತಿ ವಿತ್ ಓಪನ್ ಫಂಕ್ಷನನ್ನು ಸಿಂಟ್ಯಾಕ್ಸ್ ನೋಡೋದಾದರೆ, ವಿತ್ ಓಪನ್ ಫೈಲ್ ನೇಮ್ ಆಕ್ಸೆಸ್ ಮೋಡ್ ಆ್ಯಸ್ ಫೈಲ್ ಆಬ್ಜೆಕ್ಟ್ ಅಂತ ತೊಗೊಂಡಿದ್ದೀವಿ. ಫೈಲ್ ಆಬ್ಜೆಕ್ಟ್ ವಿತ್ ಫಂಕ್ಷನ್ ಜೊತೆಗೆ ಓಪನ್ ಮಾಡಿದಾಗ ಆಟೋಮ್ಯಾಟಿಕ್ಕಾಗಿ ಫೈಲ್ ಏನಾಗ್ತಾ ಇದೆ, ಓಪನ್ ಆಗಿರೋದು ಕ್ಲೋಸ್ ಆಗ್ತಾ ಇದೆ. ದಟ್ ಈಸ್ ದ ಮೇನ್ ಅಡ್ವಾಂಟೇಜ್ ಆಫ್ ವಿತ್ ಓಪನ್ ಫಂಕ್ಷನ್ ಆಗಿರುತ್ತೆ. ಸೊ ಇದಿಷ್ಟು ಒಂದು ಬೇಸಿಕ್ ಕಾನ್ಸೆಪ್ಟ್ಸ್ ರಿಲೇಟೆಡ್ ವಿತ್ ದ ಪ್ರೋಗ್ರಾಮ್ ನಂಬರ್ 5 ಆಗಿರುತ್ತೆ. ಕಾಣ್ತಾ ಇರೋವಂಥ ಸ್ಲೈಡಲ್ಲಿ ಪ್ರೋಗ್ರಾಮನ್ನು ಟೈಪ್ ಮಾಡಿ ಒಂದು ಸ್ಕ್ರೀನ್ಶಾಟ್ನ ಇಲ್ಲಿ ಅಪ್ಲೋಡ್ ಮಾಡಿರೋವಂಥದ್ದು. ಸೊ ಪ್ರೋಗ್ರಾಮ್ ಕಂಪ್ಲೀಟಾಗಿ ಟೈಪ್ ಮಾಡಿದ್ಮೇಲೆ ನಾವೇನು ಮಾಡಬೇಕಾಗತ್ತೆ, ಕಂಪೈಲ್ ಅಂದರೆ ರನ್ ಮಾಡಬೇಕಾಗತ್ತೆ. ಸೊ ಈ ಪ್ರೋಗ್ರಾಮಲ್ಲಿ ಏನೆಲ್ಲ ಬಳಸಿದ್ದೀವಿ ಅಂತ ನಾವು ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಪರ್ಫಾರ್ಮ್ ಆಗಲಿಕ್ಕೆ ಪೈಥಾನ್ ಲ್ಯಾಂಗ್ವೇಜಲ್ಲಿ ಪ್ರೋಗ್ರಾಮನ್ನು ಕಂಪ್ಯೂಟ್ ಮಾಡಿದ್ದೀವಿ ಅಂದರೆ ಬರೆದಿದ್ದೀವಿ. ಯೂಸರ್ ಡಿಫೈನ್ ಕೀವರ್ಡನ್ನು ಬಳಸಿದ್ದೀವಿ. ಅಲ್ಲಿ ಯೂಸರ್ ಡಿಫೈನ್ DEF ಅನ್ನೋದು ಯೂಸರ್ ಡಿಫೈನ್ ಕೀವರ್ಡ್ ಆಗಿರುತ್ತೆ. ಅದೇ ರೀತಿ ಫಂಕ್ಷನ್ ನೇಮ್ ಕೌಂಟ್ ಟೆಕ್ಸ್ಟ್ ಫೈಲ್ ಅನ್ನೋದು ಫಂಕ್ಷನ್ ನೇಮ್ ಆಗಿರುತ್ತೆ. ಅದರ ಒಳಗಡೆ ಪ್ಯಾರಾಮೀಟರ್ ಫೈಲ್ ನೇಮ್ ಅಂತ ತೊಗೊಂಡಿದ್ದೀವಿ. ಯಾವ ಫೈಲ್ ನೇಮ್ ಇರುತ್ತೋ ಆ ಫೈಲ್ ನೇಮಲ್ಲಿ ಏನಾಗ್ತದೆ, ಅಸೈನ್ ಆಗ್ತದೆ. ಲೈನ್ ಕೌಂಟ್, ವರ್ಡ್ ಕೌಂಟ್, ಕ್ಯಾರೆಕ್ಟರ್ ಕೌಂಟ್. ನಾವು ಈ ಪ್ರೋಗ್ರಾಮಲ್ಲಿ ಏನು ಕೌಂಟ್ ಮಾಡಬೇಕು, ಲೈನನ್ನು ಕೌಂಟ್ ಮಾಡಬೇಕು, ವರ್ಡನ್ನು ಕೌಂಟ್ ಮಾಡಬೇಕು ಮತ್ತು ಕ್ಯಾರೆಕ್ಟರ್ಸ್ ಎಷ್ಟಿದೆ ಅಂತ ಕೌಂಟ್ ಮಾಡಬೇಕು. ಸೊ ಅದೇ ರೀತಿ ವೇರಿಯಬಲ್ನ ಕ್ರಿಯೇಟ್ ಮಾಡಿದ್ದೀವಿ. ಅದಕ್ಕೆ ವ್ಯಾಲ್ಯೂ, ಇನ್ನು ಕೌಂಟಿಂಗ್ ಸ್ಟಾರ್ಟ್ ಆಗದೇ ಇದ್ದಾಗ ಇನಿಷಿಯಲಿ ಕೌಂಟ್ ಎಷ್ಟಿರುತ್ತೆ, 0 ಇರುತ್ತೆ. ಅದಾದಮೇಲೆ ನಾವು ಫೈಲನ್ನು ಓಪನ್ ಮಾಡ್ತಾ ಇದ್ವಿ ಬೈ ಯೂಸಿಂಗ್ ವಿತ್ ಓಪನ್ ಫಂಕ್ಷನ್. 2 ಮೆಥಡ್ ಇದೆ ಓಪನ್ನ ಫೈಲ್ ಮಾಡಲಿಕ್ಕೆ ಅಂತ ಹೇಳಿದ್ದೆ. ಸೊ ಅದರಲ್ಲಿ ವಿತ್ ಓಪನ್ ಫಂಕ್ಷನ್ನ ಬಳಸಿದ್ದೀವಿ. ವಿತ್ ಓಪನ್ ಫಂಕ್ಷನ್ನ ಬಳಸಿ ಫೈಲ್ ನೇಮ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ, ರೀಡ್ ಮಾಡ್ತಾ ಇದ್ದೀವಿ. ಬಿಕಾಸ್ ಆರ್ ರೆಪ್ರೆಸೆಂಟ್ಸ್ ರೀಡ್ ಆಕ್ಸೆಸ್ ಮೋಡ್ ಆ್ಯಸ್ ಎ ಫೈಲ್ ಅಂತೇಳಿ. ಸೊ ನೆಕ್ಸ್ಟ್ ಲೂಪಿಂಗ್ ಮಾಡ್ತಾ ಇದ್ದೀವಿ. ಏನಕ್ಕೆ ಲೂಪ್ ಮಾಡ್ತಾ ಇದ್ದೀವಿ, ಲೈನ್ ಎಷ್ಟಿದೆ ಅಂತ ಕೌಂಟ್ ಮಾಡಬೇಕು ಅನ್ನೋದಕ್ಕೆ ಸೇಮ್ ಫೈಲ್ ಎಕ್ಸಿಸ್ಟ್ ಆಗಬೇಕು ಪ್ರತಿ ಸರಿ. ಹಾಗಾಗಿ ಲೂಪಿಂಗನ್ನು ಯೂಸ್ ಮಾಡ್ತಾ ಇದ್ದೀವಿ. ಕೌಂಟು ಏನು ಇಲ್ಲದೆ ಕೌಂಟ್ ಏನಾಗ್ತಾ ಹೋಗುತ್ತೆ, 1 by 1 ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಲೈನ್ ಕೌಂಟ್ ಏನಾಗ್ತಾ ಇದೆ, ಒಂದೇ ಲೈನ್ ಬರೆದಿದ್ದೀವಿ ಅಂತ ಅಂದಾಗ ಇನಿಷಿಯಲಿ ಲೈನ್ ಕೌಂಟನ್ನು ಏನು ತೊಗೊಂಡಿದ್ದಾರೆ ಅಂದರೆ 1 ಅಂತ
ತೊಗೊಂಡಿದ್ದಾರೆ. ನೆಕ್ಸ್ಟ್ ವರ್ಡ್ ಕೌಂಟ್ ಕೂಡ ಎಷ್ಟಿರುತ್ತೆ ಅಂದರೆ ಬೈ ಯೂಸಿಂಗ್ ದ ಲೆನ್ ಫಂಕ್ಷನನ್ನು ಬಳಸಿ ಸ್ಪ್ಲಿಟ್ ಅಂತ ಅಂದರೆ ವರ್ಡ್ ಏನಾಗುತ್ತೆ ಸ್ಪ್ಲಿಟ್ ಆಗಿರುತ್ತೆ ಅಲ್ವಾ, ಸೊ ಸ್ಪ್ಲಿಟ್ ಫಂಕ್ಷನ್ ಕೂಡ ಬಳಸಿದ್ದಾರೆ. ಸ್ಪ್ಲಿಟ್ ಆಗಿರೋದನ್ನು ಕೂಡ ಕೌಂಟ್ ಮಾಡಬೇಕು. ಪ್ರತಿಯೊಂದು ಲೈನಲ್ಲಿ ಸ್ಪ್ಲಿಟ್ ಆಗಿರೋಂಥ ವರ್ಡ್ಸನ್ನು ಕೌಂಟ್ ಮಾಡಲಿಕ್ಕೆ ಲೆನ್ ಫಂಕ್ಷನ್ನ ಜೊತೆಗೆ ಸ್ಪ್ಲಿಟ್ ಫಂಕ್ಷನ್ ಕೂಡ ಬಳಸಿದ್ದಾರೆ. ಎಷ್ಟು ವರ್ಡ್ಸ್ ಇದೆ ಅಂತ ಕೌಂಟ್ ಮಾಡಬೇಕು. ಅದು ಕೌಂಟ್ ಮಾಡಿದಾಗ ಪ್ರತಿ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಅದೇ ರೀತಿ ಕ್ಯಾರೆಕ್ಟರ್ಸನ್ನು ಕೌಂಟ್ ಮಾಡಲಿಕ್ಕೆ ಲೆನ್ ಫಂಕ್ಷನನ್ನು ಬಳಸಿದ್ದಾರೆ. ಸೊ ಇದಿಷ್ಟು ವೇರಿಯಬಲ್ಸ್ ಕೌಂಟನ್ನು ಅಸೈನ್ ಮಾಡ್ಕೊಳ್ಳಿಕ್ಕೆ ನಾವು ಇನ್ಕ್ರಿಮೆಂಟ್ ಆಪರೇಟರ್ನ ಬಳಸಿದ್ದೀವಿ. ನೆಕ್ಸ್ಟು ಎಷ್ಟು ಲೈನ್ಸ್ ಇದೆ, ಎಷ್ಟು ವರ್ಡ್ಸ್ ಇದೆ ಮತ್ತು ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಅಂತ ಡಿಸ್ಪ್ಲೇ ಮಾಡಲಿಕ್ಕೆ ಪ್ರಿಂಟ್ ಸ್ಟೇಟ್ಮೆಂಟ್ಸ್ ತೊಗೊಂಡಿದ್ದೀವಿ. ಆ ಎಲ್ಲ ವ್ಯಾಲ್ಯೂಸ್ಗಳು 3 ವೇರಿಯಬಲ್ಸ್ ತೊಗೊಂಡಿದ್ವಲ್ಲ, ಲೈನ್ ಕೌಂಟ್, ವರ್ಡ್ ಕೌಂಟ್, ಕ್ಯಾರೆಕ್ಟರ್ ಕೌಂಟ್ ಅಂತ ಅದರಲ್ಲಿ ಸ್ಟೋರ್ ಆಗಿರುತ್ತೆ. ಅದನ್ನು ಡಿಸ್ಪ್ಲೇ ಮಾಡಲಿಕ್ಕೆ ಲೈನ್ಸ್, ವರ್ಡ್ಸ್, ಕ್ಯಾರೆಕ್ಟರ್ಸ್ ಅಂತ ಪ್ರಿಂಟ್ 3 ಸ್ಟೇಟ್ಮೆಂಟ್ಗಳನ್ನು ತೊಗೊಂಡಿದ್ದೀವಿ. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಯೂಸರ್ ಡಿಫೈನ್ ಕೀವರ್ಡನ್ನು ತೊಗೊಂಡಿದ್ದೀವಿ. ಅಲ್ಲೂ ಕೂಡ ಫೈಲನ್ನು ಕ್ರಿಯೇಟ್ ಟೆಕ್ಸ್ಟ್ ಫೈಲ್ ನೇಮ್ ಕಂಟೆಂಟ್, ಅಲ್ಲಿ ಏನು ಮಾಡ್ತಾ ಇದ್ದೀವಿ, ಕಂಟೆಂಟನ್ನು ರೈಟ್ ಮಾಡಬೇಕು. ರೀಡ್ ಮಾಡೋದಕ್ಕೂ ಮುಂಚೆ ಫೈಲ್ ಏನಾಗಿರಬೇಕು, ಅದರಲ್ಲಿ ಕಂಟೆಂಟ್ ಇರಬೇಕು. ಅದಕ್ಕೋಸ್ಕರ ರೈಟ್ ಆಕ್ಸೆಸ್ ಮೋಡಲ್ಲಿ ಓಪನ್ ಮಾಡಲಿಕ್ಕೆ ವಿತ್ ಓಪನ್ ಫಂಕ್ಷನ್ನ ಬಳಸಿದ್ದೀವಿ. ಡಬ್ಲ್ಯೂ ಆಕ್ಸೆಸ್ ಮೋಡನ್ನು ಬಳಸಿದ್ದೀವಿ. ಡಬ್ಲ್ಯೂ ಆಕ್ಸೆಸ್ ಮೋಡ್ ಏನು ಹೇಳ್ತಾ ಇದೆ ಅಂದರೆ ರೈಟ್ ಆಕ್ಸೆಸ್ ಮೋಡನ್ನು ಹೇಳ್ತಾ ಇದೆ. ಸೊ ಇಲ್ಲಿ ಫೈಲ್ ನೇಮ್ ಏನು ತೊಗೊಂಡಿದ್ದೀವಿ ಅಂದರೆ sample.txt ಅಂತ ತೊಗೊಂಡಿದ್ದೀವಿ. TXT ಇಸ್ ದ ಫೈಲ್ ಎಕ್ಸ್ಟೆನ್ಷನ್ ಫಾರ್ಮ್ಯಾಟ್ ಟು ಸ್ಟೋರ್ ದ ಟೆಕ್ಸ್ಟ್ ಫೈಲ್ನ ಸ್ಟೋರ್ ಮಾಡಬೇಕು ಅಂದರೆ ನಾವು ಫೈಲ್ ಎಕ್ಸ್ಟೆನ್ಷನ್ ಫಾರ್ಮೆಟ್ .txt ಅಂತ ತೊಗೋಬೇಕು. ಅದಾದಮೇಲೆ ಕಂಟೆಂಟನ್ನು ಬರೆದಿದ್ದೀವಿ. ಕಂಟೆಂಟ್ ಅನ್ನೋ ವೇರಿಯಬಲ್ಗೆ ವ್ಯಾಲ್ಯೂ ಆಫ್ ಕಂಟೆಂಟನ್ನು ಸ್ಟೋರ್ ಮಾಡಿದ್ದೀವಿ. ಹೆಲೋ ಸ್ಟೂಡೆಂಟ್ಸ್, ದಿಸ್ ಈಸ್ ಎ ಸ್ಯಾಂಪಲ್ ಟೆಕ್ಸ್ಟ್ ಫೈಲ್, ಇಟ್ ಕಂಟೈನ್ಸ್ ಮಲ್ಟಿಪಲ್ ಲೈನ್ಸ್ ಅಂತೇಳಿ 3 ಲೈನ್ಸ್ಗಳನ್ನು ತೊಗೊಂಡಿದ್ದೀವಿ. ನೀವು ಅಬ್ಸರ್ವ್ ಮಾಡಿದ್ರೆ ಸ್ಟ್ರಿಂಗ್ಸನ್ನು ಬರೆಯುವಾಗ ಡಬಲ್ ಇನ್ವೆಂಟೆಡ್ ಕಾಮ ಅಥವಾ ಸಿಂಗಲ್ ಇನ್ವೆಂಟೆಡ್ ಕಾಮ ಅಥವಾ ಟ್ರಿಪಲ್ ಇನ್ವೆಂಟೆಡ್ ಕಾಮವನ್ನು ಬಳಸ್ಬೋದು. ಅಥವಾ ಇಲ್ಲಿ ಕಮೆಂಟ್ ಸೆಷನ್ ಅಂದರೆ ಕಮೆಂಟನ್ನು ಮಾಡಲಿಕ್ಕೆ ಹ್ಯಾಶ್ ಸಿಂಬಲ್ ಮತ್ತು ಟ್ರಿಪಲ್ ಲೈನ್ಸನ್ನು ಮಾಡ್ಬೋದು. ಟ್ರಿಪಲ್ ಲೈನ್ಸನ್ನು ಇಲ್ಲಿ ಮಾಡಿದಾಗ ಇಲ್ಲಿ ಟ್ರಿಪಲ್ ಸ್ಟ್ರಿಂಗ್ಸ್ ರೆಪ್ರೆಸೆಂಟೇಷನ್ನ ನಾವೇನು ಮಾಡಿದ್ದೀವಿ, ತೊಗೊಂಡಿದ್ದೀವಿ. ಸೊ ಇದನ್ನು ನಾವೇನಂತ ಕರಿತಾ ಇದ್ದೀವಿ, ಕಂಟೆಂಟ್ ಆಫ್ ಎ ಫೈಲ್ ಏನು ತೊಗೊಂಡಿದ್ವಲ್ಲ ಸ್ಯಾಂಪಲ್ ಅಂತೇಳಿ, ಆ ಫೈಲಲ್ಲಿ ಈ 3 ಲೈನ್ಸ್ ಏನಾಗ್ತಾ ಇದೆ, ಸ್ಟೋರ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಲಾಸ್ಟಲ್ಲಿ ಫಂಕ್ಷನನ್ನು ಕಾಲ್ ಮಾಡಿದ್ದೀವಿ, ಕ್ರಿಯೇಟ್ ಟೆಕ್ಸ್ಟ್ ಫೈಲ್ ನೇಮ್ ಅಂತ ಹೇಳಿ. ಈ ಫೈಲ್ ಏನಾಗ್ತಾ ಇದೆ, ಮೇಲ್ ಬರೆದಿರುವಂಥ ಫೈಲಿಂಗ್ ಕೋಡಿಂಗಿಗೆ ಕನೆಕ್ಟ್ ಆಗಲಿಕ್ಕೆ ಬಳಸಿರುವಂಥ ಫಂಕ್ಷನ್ ಕಾಲ್ ಆಗಿರುತ್ತೆ. ಸೊ ಇವಾಗ ಈ 3 ಲೈನ್ಸ್, ಎಷ್ಟು ಲೈನ್ಸ್ ಬರೆದಿದ್ದೀವಿ ನಾವು, 3 ಲೈನ್ಸ್ ಬರೆದಿದ್ದೀವಿ ಅಲ್ವಾ. ಸೊ ಇದಿಷ್ಟು ಇನ್ಪುಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇನ್ಪುಟ್ ನಾವೇನು ಮಾಡಿದ್ದೀವೋ ಅದಕ್ಕೆ ರನ್ ಮಾಡಿದ್ಮೇಲೆ ಯಾವ ರೀತಿ ಔಟ್ಪುಟ್ ಬರ್ತಿದೆ ಅನ್ನೋದನ್ನು ನೋಡೋಣ. ಇವಾಗ ಬರೆದಿರುವಂಥ ಇನ್ಪುಟ್ಟಿಗೆ ಯಾವ ರೀತಿ ಔಟ್ಪುಟ್ ಬಂದಿದೆ, ಲೈನ್ ನಂಬರ್ 3. ನೀವು ಒಂದು ಕಡೆ ಸೈಡಲ್ಲಿ ಇನ್ಪುಟ್ ಇದೆ, ಇನ್ನೊಂದು ಸೈಡಲ್ಲಿ ಔಟ್ಪುಟನ್ನು ಅಪ್ಲೋಡ್ ಮಾಡಿದ್ದೀನಿ. ಇನ್ಪುಟ್ಟಲ್ಲಿ ನೋಡಿ ಸ್ಯಾಂಪಲ್ ಟೆಕ್ಸ್ಟಲ್ಲಿ ಎಷ್ಟು ಲೈನ್ಸ್ ಇದೆ, 3 ಲೈನ್ಸ್ ಇದೆ. ಹೆಲೋ ಸ್ಟೂಡೆಂಟ್ಸ್, ದಿಸ್ ಈಸ್ ಎ ಸ್ಯಾಂಪಲ್ ಟೆಕ್ಸ್ಟ್ ಫೈಲ್, ಇಟ್ ಕಂಟೈನ್ಸ್ ಮಲ್ಟಿಪಲ್ ಲೈನ್ಸ್ ಅಂತೇಳಿ ಲೈನ್ ನಂಬರ್ ಎಷ್ಟು, ಲೈನ್ಸ್ ಕೌಂಟ್ ಎಷ್ಟು ಬಂದಿದೆ, 3 ಬಂದಿದೆ. ವರ್ಡ್ಸ್ ಎಷ್ಟಿದೆ ನೀವು ಕೌಂಟ್ ಮಾಡಿದ್ರೆ ವರ್ಡ್ಸ್ 12 ಇರುತ್ತೆ. ಅದೇ ರೀತಿ ಕ್ಯಾರೆಕ್ಟರ್ಸ್ ಎಷ್ಟಿದೆ, ಇಂಡಿವಿಜುವಲ್ ಪ್ರತಿಯೊಂದು ಲೆಟರ್ಸ್ಗಳನ್ನು ನೀವು ಕ್ಯಾರೆಕ್ಟರ್ಸ್ ಅಂತ ಕರಿತೀವಿ. ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಎಷ್ಟಿದೆ ಅಂತ ನೀವು ಅಬ್ಸರ್ವ್ ಮಾಡಿದ್ರೆ 68 ಕ್ಯಾರೆಕ್ಟರ್ಸ್ ಇದೆ ಅಂತ ತೋರಿಸ್ತಾ ಇದೆ. ಸೊ ಇದಿಷ್ಟು ತಗೊಂಡಿರುವಂಥ ಇನ್ಪುಟ್ಗೆ ಬಂದಿರುವಂಥ ಔಟ್ಪುಟ್ ಆಗಿರುತ್ತೆ. ಇದು ಒಂದು ಪ್ರೋಗ್ರಾಮ್ ನಂಬರ್ 5 ರಿಲೇಟೆಡ್ ವಿತ್ ದ ಪೈಥಾನ್ ಪ್ರೋಗ್ರಾಮಿಂಗ್. ಇಷ್ಟೊತ್ತು ಡಿಸ್ಕಸ್ ಮಾಡಿದಂಥ ಪ್ರೋಗ್ರಾಮ್ ನಿಮಗೆ ಹೆಲ್ಪ್ಫುಲ್ ಆಗಿದೆ, ಅರ್ಥ ಆಗಿದೆ ಅಂತ ಭಾವಿಸ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ದಟ್ ನಿಮಗೆ ಅಪ್ಡೇಟ್ಸ್ಗಳು ಬರ್ತಾ ಹೋಗುತ್ತೆ ವಿಡಿಯೋ ಅಪ್ಲೋಡ್ ಮಾಡಿದ್ದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.